ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಮನೆಯನ್ನು ನಿರ್ವಹಿಸುವುದು ಸಾಧಾರಣದ ಕೆಲಸ ಅಲ್ಲ. ಕೆಲವರು ಏನಂತಾರೆ, ಗೃಹಿಣಿ ಅಂದ ತಕ್ಷಣ ಅವಳಿಗೇನು ಬೇಕಾದಷ್ಟು ಸಮಯ ಇದೆ, ಮನೆಯಲ್ಲೇ ಇರ್ತಾಳಲ್ವಾ, ಇನ್ನೇನು ಕೆಲಸ ಅವಳಿಗೆ ಅಂತ ಕೇಳ್ತಾರೆ. ಗೃಹಿಣಿ ಅಂದರೆ ಒಂದು ಮನೆಯನ್ನು ನಡೆಸುವಂತಹ ಕೆಲಸ ಸಾಧಾರಣದ ಕೆಲಸ ಖಂಡಿತ ಅಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವಳ ಒಂದು ಸಹಾಯ ಅಥವಾ ಅವಳ ಒಂದು ಇನ್ವಾಲ್ವ್ಮೆಂಟ್ ಬೇಕೇ ಆಗಿರುತ್ತೆ. ಅಥವಾ ಎಲ್ಲ ಜವಾಬ್ದಾರಿಗಳನ್ನು ಮಹಿಳೆ ತಗೊಂಡು ಮಾಡುವಂತಹುದು ಎಷ್ಟೋ ಮನೆಗಳಲ್ಲಿರುತ್ತೆ. ಯಾಕಂದರೆ ಗಂಡ ಆದವನು ಕೆಲಸಕ್ಕೆ ಹೋಗಿರ್ತಾನೆ, ಮನೆಯ ಜವಾಬ್ದಾರಿ ಪೂರ್ತಿ ಮಹಿಳೆಗೆ ಬಿದ್ದಿರುತ್ತೆ. ಮನೆ ಕೆಲಸ ಹೇಗೂ ಆಯಿತು, ಅದ್ರ ಜೊತೆ ಹೊರಗಡೆ ಓಡಾಟ, ಹೊರಗಡೆಯ ಕೆಲಸ ಇದೂ ಇದ್ದೇ ಇರುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆದಷ್ಟು ಗೃಹಿಣಿಯರು ಅವರ ಕೆಲಸವನ್ನು ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬೇಗ ಮಾಡ್ಕೊಳ್ಳೋದು, ಸುಲಭದಲ್ಲಿ ಮಾಡ್ಕೊಳ್ಳೋದು, ಇಂತಹ ಒಂದು ದಾರಿಯನ್ನು, ಮಾರ್ಗವನ್ನು ಹುಡ್ಕೊಳ್ಬೇಕಾಗತ್ತೆ. ನಾನು ನಿಮಗೆ ಇವತ್ತು ಅತ್ಯಂತ ಸಹಾಯ ಆಗುವಂತಹ ಒಂದು ವಸ್ತು ಅಥವಾ ಒಂದು ಮೆಷಿನನ್ನು ತೋರಿಸ್ತಾ ಇದ್ದೀನಿ. ಇದು ಬೆಣ್ಣೆ ಮಾಡುವಂತಹ ಮೆಷಿನ್. ನಾನೇನು ಮಾಡ್ತೀನಿ ಅಂದರೆ, ಸಾಧಾರಣ 20-25 ದಿವಸಕ್ಕೊಂದ್ಸಲ ಬೆಣ್ಣೆ ಮಾಡೋದು. ಪ್ರತಿದಿನ ಕೆನೆ ಎತ್ತಿಟ್ಟು ಅದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ನಾನು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ತುಂಬ ವರ್ಷದಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿರುವಂತಹ ಒಂದು ರೀತಿ. ಕೆಲವರು ಒಂದು ವಾರಕ್ಕೊಂದ್ಸಲ ಮಾಡ್ತಾರೆ, ಆ ಥರನೂ ಮಾಡ್ತಾರೆ. ಆದರೆ ನನಗೆ ಸ್ವಲ್ಪ ಸಮಯ ಕಷ್ಟ ಆಗೋ ಕಾರಣ, ನಾನು ಮಗನ ಜೊತೆ ಓಡಾಡಬೇಕು, ಇದೆಲ್ಲ ನಾನು ಮೊದಲಿಂದ ಅದೇ ರೀತಿ ಬ್ಯುಸಿ ಆಗಿದ್ದ ಕಾರಣ ಈ ಥರ ಫ್ರೀಸರ್ಲಿ ಇಡ್ತೀನಿ. ಕೆನೆ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಬೆಣ್ಣೆ ಮಾಡ್ತೀನಿ, ತುಪ್ಪ ಮಾಡ್ತೀನಿ. ಮನೆಯೆಲ್ಲ ಘಮ್ಮನಂತಹ ರುಚಿಕರವಾದ ಆರೋಗ್ಯಕರವಾದ ತುಪ್ಪ ರೆಡಿ ಆಗುತ್ತೆ. ನಾನು 35 ವರ್ಷದಿಂದ ತುಪ್ಪ ಅಂಗಡಿಯಿಂದ ತಗೊಂಡೇ ಇಲ್ಲ. ಮನೆಯಲ್ಲಿ ಮಾಡಿರೋ ತುಪ್ಪನೇ, ಅದು ಇಷ್ಟು ಸ್ವೀಟ್ಗಳನ್ನೆಲ್ಲ ಮಾಡಿ ನಾನು ಮನೆಯಲ್ಲಿ ಮಾಡಿರೋ ತುಪ್ಪನೇ ಉಪಯೋಗಿಸೋದು. ಹಾಗಿರುವಾಗ ನಿಮಗೂ ಇವತ್ತು ತೋರಿಸೋಣ. ಇದು ಮಿಕ್ಸಿನಲ್ಲಿ ಮಾಡಿದಾಗ ಏನಾಗುತ್ತೆ, ಒಂದು ತಿಂಗಳೆಲ್ಲ ಇಟ್ಟಾಗ ತುಂಬ ಸಲ ಮಿಕ್ಸಿಯನ್ನು ಆನ್ ಮಾಡಿ ಬೆಣ್ಣೆ ಮಾಡಬೇಕು, ಸ್ವಲ್ಪ ಬೆಣ್ಣೆ ಮಾಡಬೇಕು, ತೆಗಿಬೇಕು, ಮತ್ತೆ ಹಾಕಬೇಕು, ಮತ್ತೆ ಆನ್ ಮಾಡಬೇಕು. ಈ ಥರ ನಾನು ಸುಮಾರು ಮಿಕ್ಸಿಗಳು ಹಾಳಾಗೋಯ್ತು ಮಾಡಿ. ಅದಕ್ಕೆ ನಾನು ಈ ಥರ ಒಂದು ಮೆಷಿನ್ ತಗೊಂಡೆ. ತುಂಬ ಸುಲಭದಲ್ಲಿ ಮಾಡ್ಬೋದು, ತುಂಬ ಬೇಗನೂ ಬೆಣ್ಣೆ ಬರುತ್ತೆ. ಆಮೇಲೆ ಅದನ್ನು ತುಪ್ಪ ಮಾಡ್ಕೊಳ್ಳೋದು. ಅದಕ್ಕೆ ನಿಮ್ಮ ಕೆಲಸಗಳು ಸುಲಭ ಆಗಲಿ. ಎಷ್ಟೋ ಜನ ಮಹಿಳೆಯರು ಹೊರಗಡೆ ತುಪ್ಪ ತಿನ್ನಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಈಗೆಲ್ಲ ನಾವು ಪೇಪರ್ಲಿ ಓದ್ತೀವಿ, ಅದು ಹಾಕಿರ್ತಾರೆ, ಇದು ಹಾಕಿರ್ತಾರೆ, ಆ ತುಪ್ಪ ಪ್ಯೂರೇ ಇಲ್ಲ ಅನ್ನೋದು ಪ್ರತಿಯೊಂದು ಕಡೆ ಓದಿರ್ತೀವಿ. ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಎಷ್ಟು ಶುದ್ಧವಾದ ರುಚಿಕರವಾದ ತುಪ್ಪ ಸಿಗತ್ತೆ. ಅದಕ್ಕೆ ನಿಮಗೂ ಸಹಾಯ ಆಗಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬೆಣ್ಣೆ ಮಾಡುವಂತಹ ಮೆಷಿನು. ಇದಕ್ಕೆ ಈ ಥರ ಒಂದು ಕಡ್ಗೋಲು, ಏನು ಹೇಳೋದು, ಕಡ್ಗೋಲು ಇರುತ್ತೆ. ಅದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು. ಈ ಪಾತ್ರೆ ಬೆಣ್ಣೆ ಮಾಡೋಕ್ಕೆ ನಾನು ಈ ಪಾತ್ರೆ ಇಟ್ಕೋತಾ ಇದ್ದೀನಿ. ಅದರ ನಂತರ ನಾವು ಇದನ್ನು ಈ ಥರ ಫಿಕ್ಸ್ ಮಾಡಬೇಕು. ಇದನ್ನು ಇಲ್ಲಿ ಸ್ಕ್ರೂ ಇರುತ್ತೆ, ಇದನ್ನು ಟೈಟ್ ಮಾಡಬೇಕು. ನೋಡಿ, ಈಗ ಟೈಟ್ ಆಯ್ತಿದ್ದು. ಇದು ನೀವು ಕರೆಂಟ್ ಕನೆಕ್ಷನನ್ನು ಕೊಟ್ಕೋಬೇಕು. ಉದ್ದ ವಯರ್ ಕೊಟ್ಟಿರ್ತಾರೆ ಈ ಥರ. ಇದನ್ನು ಕರೆಂಟ್ ಕನೆಕ್ಷನ್ಗೆ ಕೊಟ್ಟು ಈಗ ನಾವು ಕೆನೆ ಹಾಕ್ಕೋಬೇಕು. ಕೆನೆ ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕೆನೆಯನ್ನು ನಾನು ಹಾಕ್ತಾ ಇದ್ದೀನಿ. ಫುಲ್ ನಾನು ತುಂಬ ಒಂದು 20-25 ದಿವಸದ ಕೆನೆ ಇದೆ. ಇದನ್ನು ಫುಲ್ ಹಾಕ್ತಾ ಇದ್ದೀನಿ. ನಾನು ಕೆನೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕ್ತೀನಿ, ಯಾಕಂದರೆ ಈಗ ಚಳಿಗಾಲ ಆಗಿರೋದಕ್ಕೆ ಫ್ರಿಜ್ಜಲ್ಲಿ ಬೇರೆ ಇಟ್ಟಿರ್ತೀವಲ್ಲ, ತಣ್ಣಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡಾಗ ಬೇಗ ಬೆಣ್ಣೆ ಬರುತ್ತೆ. ಸೆಕೆಗಾಲದಲ್ಲಿ ಸ್ವಲ್ಪ ಐಸ್ ವಾಟರ್ ಹಾಕಿದಾಗ ಬೇಗ ಬೆಣ್ಣೆ ಬರುತ್ತೆ. ಹಾಗಾಗಿ ನಾನು ಒಂಚೂರು ಬಿಸಿನೀರು ಹಾಕ್ತಾ ಇದ್ದೀನಿ. ಆನ್ ಮಾಡ್ತೀನಿ. ಈಗ ಆನ್ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ, ಕಡಿತಾ ಇದೆ. ನಾನೊಂಚೂರು ಬಿಸಿನೀರು ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆ ಮಾಡೋಕ್ಕೆ ಆನ್ ಮಾಡಿಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಅದರ ಪಾಡಿಗೆ ಅದು ಆಗ್ತಾ ಇರುತ್ತೆ. ನಾನು ಸ್ವಲ್ಪ ಅರ್ಜೆಂಟಲ್ಲೂ ಇದ್ದೀನಿ, ಕೆಲಸಗಳಿವೆ. ನಾವಿವತ್ತು ರಾಯರ ದರ್ಶನ ಮಾಡಿ ರಾಯರ ಆಶೀರ್ವಾದ ಪಡೆಯೋಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಅಷ್ಟರೊಳಗಡೆ ತುಂಬ ದಿನದಿಂದ ಕೆನೆ ಫ್ರಿಜ್ಜಲ್ಲಿ ಇರೋದನ್ನು ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ಇಟ್ಟು ಆ ತುಪ್ಪದಲ್ಲಿ ದೇವರಿಗೊಂದು ದೀಪ ಹಚ್ಕೊಂಡೇ ಹೊರಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ನನ್ನ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೋತೀನಿ. ನಿಮಗೆ ಈ ಬೆಣ್ಣೆ ಮಾಡುವ ಮೆಷಿನ್ ಜೊತೆ ರಾಯರ ದರ್ಶನನೂ ಮಾಡಿಸ್ತೀನಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಬೆಣ್ಣೆ ಬರಕ್ಕೆ ಶುರು ಆಗ್ತಾ ಇದೆ.
ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂತು. ನೋಡಿ 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 ಹೇಗೆ ಬರ್ತಾಯಿದೆ. 5 ನಿಮಿಷವೂ ಆಗಿಲ್ಲ ಹಾಕಿ. ನೋಡಿ ತುಂಬ ಸುಲಭದಲ್ಲಿ ಬೆಣ್ಣೆ ಮಾಡುವಂತಹ ಮೆಷಿನ್ನು ಇದು. ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಮಹಿಳೆ ಸಾಧ್ಯ ಆದಷ್ಟು ಕೆಲಸ ಕಡಿಮೆ ಮಾಡಿಕೊಂಡು ಸಮಯನ ಉಳಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಈ ಮೆಷಿನ್ ತಗೊಂಡು 3 ವರ್ಷದ ಮೇಲಾಯಿತು. ಮಥನ ಕರ್ಡ್ ಚರ್ನಿಂಗ್ ಮೆಷಿನ್ ಅಂತ ಸಾಗರದ ಒಂದು ಕಂಪೆನಿ. ಅವರ ವೆಬ್ಸೈಟಲ್ಲಿ ನಿಮಗೆ ಬೇಕಾದರೆ ತೊಗೋಬೋದು. ಅಂತಹ ಕಾಸ್ಟ್ಲಿ ಏನಿಲ್ಲ. ನಾನು 2,000 ಚಿಲ್ಲರೆ ಕೊಟ್ಟಿದ್ದೆ. ಈಗ ಅರೌಂಡ್ 2,200 ಇದೆ ಅನಿಸುತ್ತೆ. ಹಾಗೆ ನಿಮಗೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲೂ ಬೇರೆ ಬೇರೆ ರೀತಿಯಾದ ಈ ಥರ ಚರ್ನಿಂಗ್ ಮೆಷಿನ್ ಸಿಗುತ್ತೆ. 3-4 ನಿಮಿಷದಲ್ಲಿ ನಿಮಗೆ ಬೆಣ್ಣೆ ಬಂದಾಯಿತು. ಎಷ್ಟು ಸುಲಭದಲ್ಲಿ ಮಾಡ್ಬೋದು ಬೆಣ್ಣೆಯನ್ನು. ಒಂದು 10 ಸಲ ಆದರೂ ನಾನು ಮಿಕ್ಸಿಗೆ ಹಾಕಬೇಕು ಇಷ್ಟು ಬೆಣ್ಣೆ ಮಾಡಬೇಕಾದ್ರೆ. ಅದೆಲ್ಲಕ್ಕಿಂತ ಇದು ತುಂಬ ಉಪಯೋಗ. ನನಗಂತೂ ತುಂಬ ಉಪಯೋಗ ಆಗ್ತಾಯಿದೆ. ತುಂಬ ಚೆನ್ನಾಗೂ ಇದೆ. ಸ್ಟ್ರಾಂಗಾಗಿ ಫ್ಲೆಕ್ಸಿಬಲ್. ನಿಮಗೆ ಯಾವ ಥರ ಹೈಟಲ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಹೈಟ್ ಅಡ್ಜಸ್ಟ್ ಮಾಡೋಕ್ಕೆ ನೋಡಿ ಇಲ್ಲೆಲ್ಲ ಫೆಸಿಲಿಟಿ ಇದೆ. ನೋಡಿ ಅದೆಷ್ಟು ಬೆಣ್ಣೆ ಬಂದಿದೆ ಅಂತ. ತುಪ್ಪ ಕಾಯಿಸೋಕ್ಕಿಡ್ತೀನಿ. ನೋಡಿ ತುಂಬ ಉಪಯೋಗವಾಗುವಂತಹ ವಸ್ತು. ಮಹಿಳೆಯರಿಗೆ ಖಂಡಿತ ಇದನ್ನು ಖುಷಿಯಿಂದ ತಗೋಬೋದು. ಈ ಥರ ಮಾಡೋಕ್ಕೂ ಸುಲಭ, ತೆಗಿಯೋಕ್ಕೂ ಸುಲಭ. ಬಿಸಿನೀರಲ್ಲಿ ಹಾಕಿಬಿಟ್ರೆ ತೊಳೆಯೋಕ್ಕೂ ಸುಲಭ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೆಣ್ಣೆ ಮಾಡಿ ಅದನ್ನು ಒಂದು 6-7 ಸಲ ತೊಳೆದು ತುಪ್ಪ ಕಾಯಿಸೋಕ್ಕಿಟ್ಟು ಸುಮಾರು ಹೊತ್ತು ಬೇಕಾಗತ್ತೆ ತುಪ್ಪ ಮಾಡೋಕ್ಕೆ. ತುಪ್ಪ ಮಾಡಿ ಘಮ ಘಮ ತುಪ್ಪವನ್ನು ಬಾಟಲ್ಗಳಿಗೆ ಸೋಸಿ ಹಾಕಿ ಸುಮಾರು 1.5 ಬಾಟಲ್ ತುಪ್ಪ ಸಿಕ್ತು. ಅದನ್ನು ತುಪ್ಪ ಆದ ನಂತರ ನಾವು ಮಂತ್ರಾಲಯಕ್ಕೆ ಹೊರಡಬೇಕಿತ್ತು. ಹಾಗೆ ದೇವರಿಗೆ ಆಗತಾನೇ ಮಾಡಿದ ತಾಜಾ ತುಪ್ಪದಿಂದ ದೀಪವನ್ನು ಮಾಡಿ ನಾವು ವಂದೇ ಭಾರತ್ ಟ್ರೈನಲ್ಲಿ ಮಂತ್ರಾಲಯ ಕಡೆಗೆ ಹೊರಟ್ವಿ. ಗುರುವಾರ ನಿಮಗೂ ರಾಯರ ದರ್ಶನ ಮಾಡಿಸ್ತಾ ಇದ್ದೀನಿ. ನೀವು ಎಲ್ಲ ನೋಡಿ ರಾಯರ ಒಂದು ಆಶೀರ್ವಾದವನ್ನು ಪಡೀರಿ ಅಂತ. ಹಾಗೆ ನಾವು ವಂದೇ ಭಾರತ್ ಟ್ರೈನಲ್ಲಿ ಬೈಯಪ್ಪನಹಳ್ಳಿಯಿಂದ ಹೊರಡೋ ವಂದೇ ಭಾರತ್ ಟ್ರೈನಲ್ಲಿ ಮಂತ್ರಾಲಯದ ಕಡೆ ಪ್ರಯಾಣ ಬೆಳೆಸಿದ್ವಿ. ಅದರಲ್ಲಿ ಪ್ರಯಾಣ ತುಂಬ ಸುಖಕರವಾಗಿರುತ್ತೆ ಹಾಗೂ ತುಂಬ ಕಡಿಮೆ ಸಮಯ ಸಾಕಾಗತ್ತೆ. ರಾತ್ರಿ 8:15 ಗಂಟೆಗೆ ನೀವು ಮಂತ್ರಾಲಯ ರೋಡಲ್ಲಿ ಇಳಿದು 9 ಗಂಟೆ ಒಳಗಡೆ ಮಂತ್ರಾಲಯ ತಲುಪಿಬಿಡ್ಬೋದು. ನಾವು ಅದೇ ರೀತಿಯಾಗಿ ಮಾಡಿದ್ವಿ. ಆ ವಂದೇ ಭಾರತ್ ಟ್ರೈನಲ್ಲಿ ಸಾಯಂಕಾಲ ನಿಮಗೆ ಒಂದು ಸ್ನ್ಯಾಕ್ಸ್ ಕೊಡ್ತಾರೆ. ಹಾಗೆ ಕಳೆದ ವರ್ಷ ನಾವು ಹೋಗುವಾಗ ರಾತ್ರಿಯ ಊಟವೂ ಇತ್ತು. ಆದರೆ ಈ ಸಲ ಈಗ 2 ತಿಂಗಳಿಂದ ಆ ಊಟವನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ಊಟ ಕೊಡಲ್ಲ. ನಾವು ಮಂತ್ರಾಲಯಕ್ಕೆ ಹೋದ್ಮೇಲೆ ಹೋಟೆಲಲ್ಲೇ ಊಟ ಮಾಡಬೇಕು. ನಾವು 8:30-9 ಗಂಟೆಗೆಲ್ಲ ಮಂತ್ರಾಲಯ ತಲುಪಿ ರಾತ್ರಿಯ ಒಂದು ವಿಹಂಗಮ ನೋಟವನ್ನು ನೋಡಿದ್ವಿ, ಕಣ್ತುಂಬಿಸಿಕೊಂಡ್ವಿ. ಅದನ್ನು ನೋಡುವುದೇ ಒಂದು ಕಣ್ಣಿಗೆ ಚಂದ. ಹಾಗೆ ತುಂಬ ಸುಂದರವಾಗಿ ಇರುತ್ತೆ. ಪ್ರತಿ ಸಲ ಹೋಗುವಾಗಲೂ ಏನೋ ಒಂದು ಬದಲಾವಣೆ ಆಗಿರುತ್ತೆ ಅಲ್ಲಿ. ಹಾಗೆ ಬೆಳಗ್ಗಿನ ಒಂದು ನೋಟ. ನಾವು ಸುವರ್ಣ ರಥೋತ್ಸವ ಸೇವೆಯನ್ನು ಕೊಟ್ಟಿರೋ ಕಾರಣ ಬೆಳಗ್ಗೆ ಸಂಕಲ್ಪ ಇರುತ್ತೆ. ಆ ಸಂಕಲ್ಪಕ್ಕೋಸ್ಕರ ಬೆಳಗ್ಗೆ ಬೇಗ ನಾವು ಮಠದ ಕಡೆಗೆ ಬಂದ್ವಿ. ಆಗ ತೆಗೆದಿರುವಂತಹ ಇದೊಂದು ಕ್ಲಿಪ್ಪಿಂಗು. ಹಾಗೆ ಸುಶಾಂತ್ ವಿಡಿಯೋದಲ್ಲಿ ಬಂದಿರಲಿಲ್ಲ. ಅವನ ಪಕ್ಕದಲ್ಲಿ ಆ ಕಡೆ ಒಂದು ಸ್ಟೂಲ್ ಥರ ಇತ್ತು, ಅದರಲ್ಲಿ ಕೂತ್ಕೊಂಡಿದ್ದ. ಹಾಗೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪೂಜಾ ಕೈಂಕರ್ಯಗಳು ಶುರುವಾಯಿತು. ನೀವು ಸುವರ್ಣ ರಥೋತ್ಸವ ಸೇವೆಯನ್ನು ಮಾಡಿಸೋ ಕಾರಣ ನಮ್ಮನ್ನು ಸಂಕಲ್ಪಕ್ಕೆ ಕೂರಿಸಿದ್ರು. ಹಾಗೆ ಸುಮಾರು 13-14 ವರ್ಷಗಳಿಂದ ನಾವು ಈ ಸುವರ್ಣ ರಥೋತ್ಸವ ಸೇವೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಅದೇನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಭಕ್ತಿ ಇದೆಲ್ಲ ಸಿಗತ್ತೆ. ಹಾಗಾಗಿ ಮಾಡಿಸ್ತಾ ಇದ್ದೀವಿ. ನೀವು ಅದನ್ನು ಒಂದು ಸಂಭ್ರಮಿಸಿ ನೋಡಿ. भर्गवदेवस्य धीमहि धियो यो न प्रचोदयात् ज्योतिरसौरामचन्द्रानः इदं देवाद्यं सुपाद्यम् अस्मिन् राष्ट्रे त्रिभावे च देवी प्रशान्तिर्देवानां देवताम् आर्यां ಸಂಕಲ್ಪ ಪೂಜೆಯನ್ನು ಮುಗಿಸ್ಕೊಂಡು ರಾಯರ ದರ್ಶನ ಮಾಡಿ ಹಾಗೆ ಅನೇಕ ಸಬ್ಸ್ಕ್ರೈಬರನ್ನು ಭೇಟಿ ಮಾಡಿ ತುಂಬ ಸಂತೋಷದಿಂದ ಮತ್ತೆ ರೂಮಿಗೆ ವಾಪಸ್ಸು ಹೋದ್ವಿ. ಹಾಗೆ ಸಾಯಂಕಾಲ ತುಂಗಾ ತೀರಕ್ಕೆ ಹೋಗಿ ತುಂಗೆಯ ದರ್ಶನವನ್ನು ಮಾಡಿಕೊಂಡು ನಾವು ಸುವರ್ಣ ರಥೋತ್ಸವ ಸೇವೆಗೆ ಪುನಃ ಮಠಕ್ಕೆ ಬಂದ್ವಿ.
ಭಕ್ತಿಪೂರ್ವಕವಾಗಿ ಮನಪೂರ್ವಕವಾಗಿ ರಾಯರ ದರ್ಶನವನ್ನು ಮುಗಿಸ್ಕೊಂಡು ನಾವು ಮಂಗಳವಾರ ರಾತ್ರಿ ಹೊರಟು ಬುಧವಾರ ಬೆಳಗ್ಗೆ ಬೆಂಗಳೂರು ತಲುಪಿದ್ವಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.